ಶತಮಾನಗಳ ಹಿಂದೆ ಕರ್ನಾಟಕದ ಸುಂದರ ಪರ್ವತಗಳ ನಡುವೆ ಹೊಯ್ಸಳ ಸಾಮ್ರಾಜ್ಯ ಹರಡಿತು. ಈ ಸಾಮ್ರಾಜ್ಯವು ತನ್ನ ಶೌರ್ಯ, ಧರ್ಮನಿಷ್ಠೆ ಮತ್ತು ಕಲಾತ್ಮಕ ಸಾಧನೆಗಳಿಗಾಗಿ ಪ್ರಸಿದ್ಧವಾಗಿತ್ತು. ಒಮ್ಮೆ ಹೊಯ್ಸಳ ರಾಜನಾದ ವೀರಬಲ್ಲಾಳ ತನ್ನ ಪ್ರಜೆಗಳ ನಡುವೆ ನ್ಯಾಯ ತೀರ್ಮಾನಿಸುವಾಗ ಒಂದು ಹಳ್ಳಿಯಿಂದ ಒಬ್ಬ ಬಡ ರೈತನು ಅರಮನೆಯಲ್ಲಿ ಹಾಜರಾಗಲು ಬಂದನು. ಅವನು ತನ್ನ ತೊಂದರೆ ವಿವರಿಸುತ್ತಾ ಹೇಳಿದನು, ಮಹಾರಾಜ್, ನಮ್ಮ ಹಳ್ಳಿಯ ಮೇಲೆ ಮಳಿಗೆಲ ದಂಡು ದಾಳಿ ಮಾಡಿದೆ. ಅವರು ನಮ್ಮ ಬೆಳೆ ಹಾಳು ಮಾಡಿ ಮನೆಗಳಿಗೆ ಬೆಂಕಿ ಹಚ್ಚಿದ್ದಾರೆ. ನಮಗೆ ನೀವೇ ಆಶ್ರಯ. ಇದು ಕೇಳಿದ ತಕ್ಷಣ ರಾಜ ವೀರಬಲ್ಲಾಳನ ಕಣ್ಣುಗಳು ಕೋಪದಿಂದ ಕಂಸಿದವು. ಅವನು ತಕ್ಷಣವೇ ತನ್ನ ಸೈನಿಕರನ್ನು ಸಂಗ್ರಹಿಸಿ ಕೇವಲ ಕೆಲವು ಶೂರ ಯೋಧರನ್ನೇ ತೆಗೆದುಕೊಂಡು ಶತ್ರುಗಳನ್ನು ಎದುರಿಸಲು ಹೊರಟನು. ಯುದ್ಧಭೂಮಿಯಲ್ಲಿ ರಾಜನು ತನ್ನ ಧೀರತೆಯಿಂದ ಮತ್ತು ಬುದ್ಧಿವಂತಿಕೆಯಿಂದ ಶತ್ರುಗಳನ್ನು ಪರಾಭವಗೊಳಿಸಿದನು. ಶತ್ರು ಸೇನೆ ದಣಿದು ಓಡಿಹೋಯಿತು. ಹಳ್ಳಿಯ ಜನರು ಸಂತೋಷದಿಂದ ರಾಜನನ್ನು ಕೊಂಡಾಡಿದರು. ರಾಜನು ಕೇವಲ ಶೂರನಲ್ಲ, ಪ್ರಜೆಗಳಿಗಾಗಿ ತನ್ನ ಪ್ರಾಣವನ್ನೇ ಅರ್ಪಿಸಲು ಸಿದ್ಧನಾಗಿದ್ದ ಒಬ್ಬ ದಯಾಳು ನಾಯಕನೂ ಆಗಿದ್ದನು. ಇದರಿಂದ ಹೊಯ್ಸಳ ಸಾಮ್ರಾಜ್ಯದಲ್ಲಿ ನೆಮ್ಮದಿ, ಶಾಂತಿ ಮತ್ತು ನ್ಯಾಯ ಮತ್ತಷ್ಟು ಬಲಗೊಂಡವು. ಇಂದಿಗೂ ಈ ಕಥೆಯನ್ನು ಜನರು ಹಾಡುತ್ತಾ ಹೊಯ್ಸಳರ ಶೌರ್ಯವನ್ನು ಕೊಂಡಾಡುತ್ತಾರೆ.